ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 53ನ ವಿಡಿಯೋ ಆಗಿರುತ್ತೆ. ಹಾಗಾಗಿ ನಾನೇನು ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಡೇ 1ಇಂದ ಡೇ 52ವರೆಗೂ ನಾನು ನನ್ನ ಒಂದು ಜರ್ನಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಇದ್ದೀನಿ. ನಾನು ಯಾವ ರೀತಿ ಡಯಟ್ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಡೇ 50 ಅಷ್ಟರಲ್ಲಿ ನನಗೆ ಒಂದು 7 kg ವೆಯ್ಟ್ ಲಾಸು ಕೂಡ ಆಗಿದೆ. ಹಾಗಾಗಿ ಅದೆಲ್ಲನೂ ಕೂಡ ನಿಮಗೆ ಪ್ರತಿನಿತ್ಯ ನಾನು ಒಂದು ನನ್ನ ಜರ್ನಿ ವಿಡಿಯೋದಲ್ಲಿ ಶೇರ್ ಮಾಡ್ತಾನೆ ಬರ್ತಾ ಇದ್ದೀನಿ. ಇನ್ನು ಒಂದು ಡೇ 53ನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳಕ್ಕಾಗಲಿಲ್ಲ. ಏನಕ್ಕಂತ ಅಂದರೆ, ಏನು ನನ್ನ ಮಂತ್ಲಿ ಸೈಕ್ಲಿಂಗ್ ಟೈಮ್ ಇದೆ ಆ ಟೈಮಲ್ಲಿ ನನಗೆ ಒಂದು 2-3 ಡೇಸು ಯಾವುದೇ ರೀತಿಯ ಫ್ಲೋ ಆಗಲಿಲ್ಲ. ಬಟ್ 3 ಡೇಸ್ ಆಫ್ಟರ್ ನನಗೆ ಫ್ಲೋ ಸ್ಟಾರ್ಟ್ ಆಯಿತು. ಆ ಫ್ಲೋ ಸ್ಟಾರ್ಟ್ ಆಗೋದಕ್ಕೂ ಕೂಡ ನಾನೊಂದು ಮನೆ ಮದ್ದನ್ನು ಮಾಡ್ಕೊಂಡ ನಂತರ ಅದು ಫ್ಲೋ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒನ್ ಡೇ ಫುಲ್ಲು ಹೆವಿ ಫ್ಲೋ ಆಗ್ತು. ಹಂಗಾಗಿ ಅವತ್ತಿನ ದಿನ ಫುಲ್ಲು ನನಗೆ ರೆಸ್ಟ್ ಬೇಕಾಗಿತ್ತು. ಅದಕ್ಕೆ ನಾನು ಯಾವುದೇ ರೀತಿಯ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನನ್ನ ಕೈಯಲ್ಲಿ ಮಾಡುವಷ್ಟು ಎನರ್ಜಿನೂ ಕೂಡ ಇರಲಿಲ್ಲ. ಅದಕ್ಕೆ ನಾನು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ನಾನು ಡೇ 53ನ ವಿಡಿಯೋ ಏನು ಅಪ್ಲೋಡ್ ಮಾಡಲಿ ಅಂತ ಅಂದಾಗ ಈ ರೀತಿ ನಿಮ್ಮ ಜೊತೆ ನನ್ನ ಒಂದು ಆ ಡೇನ ನಾನು ಯಾವ ರೀತಿ ಕಳೆದೆ, ಅದನ್ನೆಲ್ಲ ನನ್ನ ಪೇನನ್ನು ನಾನು ಯಾವ ರೀತಿ ರಿಲೀಫ್ ಮಾಡಿಕೊಂಡೆ, ಆ ಥರದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾಗಿ ಫ್ರೆಂಡ್ಸ್, ಏನು ಒಂದು ಹೆಣ್ಮಕ್ಳಿಗೆ ಮಂತ್ಲಿ ಸೈಕ್ಲಿಂಗ್ ಅನ್ನೋದಿದೆ, ಅದು ಕರೆಕ್ಟಾಗಿ ಆಗ್ಬಿಡ್ತು ಅಂದರೆ ಅದರಂಥ ಒಂದು ಒಳ್ಳೆ ವಿಚಾರ ಇನ್ನೊಂದಿಲ್ಲ. ಇನ್ನು ಆ ಟೈಮಲ್ಲಿ ಯಾರಿಗೆಲ್ಲ ಕರೆಕ್ಟಾಗಿ ಆಗಲ್ಲ, ಸುಮಾರಷ್ಟು ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ಅಂತ ಅಂದರೆ PCOD, PCOS, ಮತ್ತು ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂತ ಅಂದರೆ 2 ಮಂತ್ಸ್ಗೆ 3 ಮಂತ್ಸ್ಗೆ ಪೀರಿಯಡ್ಸ್ ಆಗೋರೆಲ್ಲ ಇದ್ದಾರೆ. ಹಾಗಾಗಿ ನನಗೆ ಅದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ನನಗೆ ಯಾವುದೇ ರೀತಿಯ ಒಂದು PCOD, PCOS, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸು ಆ ಥರದ್ದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಈ ಒಂದು ಡಯೆಟ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1 ತಿಂಗಳಿನ ಮೇಲೆ 1 ವಾರಕ್ಕೆ ನನ್ನ ಪೀರಿಯಡ್ ಆಗ್ತಿತ್ತು. ಅಂದರೆ 35 ಡೇಸ್ಗೆ 40 ಡೇಸ್ಗೆ ಈ ಥರ ಎಲ್ಲ ಪೀರಿಯಡ್ ಆಗ್ತಿತ್ತು. ಬಟ್ ಇವಾಗ ಏನು ಒಂದು ನಾನು ಡಯೆಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನನಗೆ ಕರೆಕ್ಟಾಗಿ 28 ಡೇಸ್ಗೆ ಇಲ್ಲ 30 ಡೇಸ್ಗೆ ನನ್ನ ಸೈಕ್ಲಿಂಗು ನೀಟಾಗಿ ಆಗ್ಬಿಡ್ತಿತ್ತು. ಬಟ್ ಈ ಮಂತ್ ಏನಾಯ್ತು ಅಂತ ಅಂದರೆ, ಕರೆಕ್ಟಾಗಿ 28 ಡೇಸ್ಗೆ ನನ್ನ ಸೈಕ್ಲಿಂಗ್ ಆಯಿತು. ಫ್ಲೋ ಅನ್ನೋದು ಆಗಲಿಲ್ಲ. ಏನಕ್ಕೆ ಫ್ಲೋ ಅನ್ನೋದು ಆಗಲಿಲ್ಲ ಅಂತ ನನಗೂ ಕೂಡ ತುಂಬಾ ಒಂದು ಟೆನ್ಷನ್ನು ಕಾಡ್ತಾನೆ ಇತ್ತು. ಏನಕ್ಕೆ ಫ್ಲೋ ಆಗ್ತಿಲ್ವಲ್ಲ, ಅದು ಕರೆಕ್ಟಾಗಿ ಹೋಗ್ಬಿಡ್ತು ಅಂದರೆ ಏನೋ ಒಂಥರ ರಿಲೀಫು ನಮಗೆ. ಬಟ್ ಅದು ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಏನೋ ಒಂಥರ ನಮಗೆ ಒತ್ತಡ ಜಾಸ್ತಿ ಆಗೋದು, ಮತ್ತು ಏನೋ ಟೆನ್ಷನ್ನು. ಬಟ್ ಆ ಹಾಸ್ಪಿಟಲ್ಗೆಲ್ಲ ಹೋಗೋಣವಾ, ತೋರಿಸೋಣವಾ, ಏನಾಗಿದೆ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಈಗೆಲ್ಲ ತುಂಬಾ ಒಂದು ಹೆಣ್ಮಕ್ಳಿಗೆ ಸುಮಾರಷ್ಟು ಹೆಲ್ತ್ ಇಶ್ಯೂಸ್ಗಳು ಈ ಒಂದು ಪೀರಿಯಡಿಂದನೇ ಬರ್ತಾ ಇದೆ. ಸರಿಯಾಗಿ ಪೀರಿಯಡ್ ಆಗಲಿಲ್ಲ ಅಂದ್ರೂ ಕಷ್ಟ, ಪೀರಿಯಡಾಗಿ ಹೆವಿ ಫ್ಲೋ ಆದ್ರೂ ಕಷ್ಟ. ಹಾಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಅದಕ್ಕೆ ನಾನು ಏನು ಒಂದು ಮನೆ ಮದ್ದನ್ನು ಮಾಡಿಕೊಂಡೆ ಅಂತ ಅಂದರೆ, 3 ಡೇಸ್ ಆದಮೇಲೆ ನೋಡೋಣ, ಇನ್ನೊಂದು ದಿನ ಕಾಯೋಣ, ಫ್ಲೋ ಆಗ್ಬೋದೇನೋ ಅಂತ ಕಾಯ್ತಾನೆ ಇದ್ದೆ. ಒಂದು 3 ಡೇಸ್ ಬಿಟ್ಟು ನಾನು ಏನು ಮಾಡಿದೆ ಅಂತ ಅಂದರೆ, ಒಂದು ನೈಟು ನಾನು ಅಜ್ವೈನು ಮತ್ತು ಜೀರಿಗೆನ ಚೆನ್ನಾಗಿ ಕುದಿಸಿ ಕುಡಿದೆ. ಅಂದರೆ ನಾನು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಡೆಟಾಕ್ಸ್ ವಾಟರ್ ಆಗಿ ಅಜ್ವೈನು, ಜೀರಿಗೆ ಇದೆಲ್ಲನೂ ತೊಗೋತಾ ಇದ್ದೀನಿ. ಬಟ್ ಒಂದು ಪೀರಿಯಡ್ ಸೈಕ್ಲಿಂಗ್ ಬಂದಾಗ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಕೆಲವೊಂದನ್ನು ಸ್ಕಿಪ್ ಮಾಡ್ತೀನಿ. ಯಾವುದೇ ರೀತಿ ಡೆಟಾಕ್ಸ್ ವಾಟರ್ಗಳನ್ನ ಮತ್ತು ಒಂದು ಹೆವಿ ಹೀಟ್ ಆಗುವಂತಹ ಊಟಗಳನ್ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಅಜ್ವೈನು, ಜೀರಿಗೆ ಇದರಿಂದೆಲ್ಲ ದೂರನೇ ಇದೆ. ಏನಕ್ಕಂತಂದರೆ, ಫ್ಲೋ ಜಾಸ್ತಿ ಆಗಲಿ ಪರವಾಗಿಲ್ಲ, ಫ್ಲೋ ಹೋಯಿತು ಅಂತ ಅಂದರೆ ಏನೂ ಟೆನ್ಷನ್ ಇಲ್ಲ. ಬಟ್ ಅದ್ರ ಜೊತೆಗೆ ಪೇಯ್ನು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಎದ್ದು ಯಾವುದೇ ರೀತಿಯ ಒಂದು ಡೆಟಾಕ್ಸ್ ವಾಟರ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತಲೇ ನಾನು ಅದನ್ನೆಲ್ಲ ಸ್ಕಿಪ್ ಮಾಡ್ತಿದ್ದೆ. ಹಾಗಾಗಿ ನೋಡೋಣ, ಒಂದು ಅಜ್ವೈನು ಮತ್ತು ಜೀರಿಗೆನ ಕುದಿಸಿ ಚೆನ್ನಾಗಿ ಕುಡಿದ್ರೆ ಫ್ಲೋ ಆಗ್ಬೋದೇನೋ ಅಂತೇಳಿ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡೆ. ಅದಕ್ಕೂ ಮುಂಚೆ ನಾನು ಏನು ಮಾಡಿದೆ ಅಂತ ಅಂದರೆ, ಪೀರಿಯಡ್ ಮಾರನೇ ದಿವಸಕ್ಕೆ ಅಂದರೆ 2ನೇ ದಿವಸಕ್ಕೆ 3ನೇ ದಿವಸಕ್ಕೆ ಚೆನ್ನಾಗಿ ಪಪಾಯನ ತಿಂತಿದ್ದೆ. ನಿಮಗೆ ಹಳೆಯ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಲ್ಲಿ ನನ್ನ ಒಂದು ಜರ್ನಿಯ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಪಪಾಯ ಎಲ್ಲ ತಿಂತಾ ಇದ್ದೀನಿ ಅಂತ ತೋರಿಸಿದ್ದೀನಿ. ಆ ಟೈಮಲ್ಲಿ ನಾನು ಪಪಾಯ ಎಲ್ಲನೂ ತಿಂದೆ, ಒಂದು 2 ಡೇಸ್ ಪಪಾಯನೂ ತಿಂದೆ. ಮತ್ತು ಒಂದು ನೈಟ್ ದೊಡ್ಡ ಗ್ಲಾಸಲ್ಲಿ ನಾನು ಜೀರಿಗೆ ಮತ್ತು ಅಜ್ವೈನ ಚೆನ್ನಾಗಿ ಕುದಿಸಿ ಅದನ್ನು ಸಿಪ್ಪು ಕುಡಿದು ನೈಟ್ ಏನು ಮಲಗಿದೆ. ಅದಾದಮೇಲೆ ಬೆಳಗಿನ ಜಾವದಿಂದ ನನಗೆ ಒಂದು ಫ್ಲೋ ಅನ್ನೋದು ಸ್ಟಾರ್ಟ್ ಆಯಿತು.
ಫ್ಲೋ ಅನ್ನೋದು ಸ್ಟಾರ್ಟ್ ಆಗಲಿ, ಅದು ಹೆಂಗಾದರೂ ಆಗಲಿ ಪರವಾಗಿಲ್ಲ. ಅದ್ರ ಜೊತೆಗೆ ಪೇಯ್ನ್ ಅನ್ನೋದು ಇದೆಯಲ್ಲ, ತುಂಬಾ ಪೇಯ್ನ್ ಇದೆ. ಆ ಪೇಯ್ನನ್ನು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಮನೆಮದ್ದುಗಳನ್ನ ಮಾಡ್ಕೋತೀನಿ. ಹಂಗೆ ಮಾಡಿಕೊಂಡ್ರೂ ಕೂಡ ಅದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಮತ್ತೇ ಜಾಸ್ತಿ ಆಗ್ತಾನೇ ಇರುತ್ತೆ ಪೇಯ್ನು. ಹಾಗಾಗಿ ಅವತ್ತೆಲ್ಲ ಫುಲ್ಲು ರೆಸ್ಟ್ ಮಾಡ್ತಿದ್ದೆ. ಅದಕ್ಕೆ ನಾನು ಡೇ 53ನ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಯಾವ ರೀತಿ ನಾನು ಒಂದು ಪೇಯ್ನ್ ರಿಲೀಫ್ಗೆ ಹೋಮ್ ರೆಮಿಡಿನ ಮಾಡ್ಕೋತೀನಿ ಅಂತ ಅಂದರೆ, ಮೊದಲೆಲ್ಲ ಇದನ್ನು ಕುಡಿತಿದ್ದೆ, ಜ್ಯೂಸಸ್ಗಳನ್ನ ಕುಡಿತಿದ್ದೆ. ಇವಾಗ ನೋ ಶುಗರ್ ಚಾಲೆಂಜಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಜ್ಯೂಸಸ್ಗಳನ್ನ ಕುಡಿತಾ ಇಲ್ಲ. ಅಂದರೆ ಅಂಗಡಿಲೇ ಬಿಡ್ತಿದ್ದೆ, ಆ ಹಣ್ಣಿನ ಜ್ಯೂಸಸ್ ಎಲ್ಲ ತೊಗೊಬಿಡ್ತಿದ್ದೆ. ಇವಾಗ ಯಾವುದೇ ರೀತಿಯ ಹಣ್ಣಿನ ಜ್ಯೂಸ್ ಎಲ್ಲ ಅಂಗಡಿಯಿಂದ ತರೋದನ್ನು ಕುಡಿತಾ ಇಲ್ಲ. ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ, ಚೆನ್ನಾಗಿ ಎಳ್ನೀರನ್ನ ಕುಡಿತೀನಿ. ಅಂತ ಅಂದರೆ ಎಳ್ನೀರನ್ನ ಕುಡಿತು ಅಂತ ಅಂದರೆ ಆ ಒಂದು ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಬರುತ್ತಲ್ಲ, ಉದ್ದ ಬಾಳೆಹಣ್ಣು, ಆ ಬಾಳೆಹಣ್ಣು ತಿಂತು ಅಂದರೆ ಆರಾಮಾಗಿ ಇನ್ನೂ ಕೂಡ ಪೇಯ್ನ್ ಕಡಿಮೆ ಆಗುತ್ತೆ. ಮತ್ತು ಈ ಒಂದು ಹಾಟ್ ವಾಟರ್ ಬ್ಯಾಗು ಕೂಡ ತರಿಸಿಟ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ನೀರನ್ನು ತುಂಬಿಸ್ಕೊಂಡು, ಇದು ಆಲ್ಮೋಸ್ಟು ಒಂದು 2 ಲೀಟ್ರ್ ನೀರಷ್ಟು ಹಿಡಿಯುತ್ತೆ. ಅದಕ್ಕೆ ತುಂಬಾ ಬಿಸಿ ಇರಲ್ಲ. ಎಷ್ಟು ನನಗೆ ಆರಾಮ್ ಅನಿಸುತ್ತೆ ಅಷ್ಟು ಬಿಸಿನ ನೀರನ್ನು ತುಂಬಿಸ್ಕೊಂಡು ಇದನ್ನು ನನ್ನ ಹೀಗೆ ಹೊಟ್ಟೆ ಮೇಲೆ ಇಟ್ಕೊಂಡು ಮಲಗ್ತೀನಿ. ಈ ಥರ ಮಲಗಿದಾಗ ಮುಂಚೆ ಎಲ್ಲ ಈ ಥರ ಹಾಟ್ ವಾಟರ್ ಬ್ಯಾಗ್ ಐಡಿಯಾನೇ ಇರಲಿಲ್ಲ ಇದ್ರ ಬಗ್ಗೆ. ಅವಾಗ ಏನು ಮಾಡ್ತಿದ್ದೆ ಅಂದರೆ, ನನ್ನ ಮಗನ ನಾನು ಹೊಟ್ಟೆ ಮೇಲೆ ಕೂರಿಸ್ಕೊತಿದ್ದೆ. ಇಲ್ಲ ಅಂದರೆ 2 ಲೀಟ್ರ್ ವಾಟ್ರ್ ಬಾಟ್ಲು ಬರುತ್ತಲ್ಲ, ಆ ಬಾಟ್ಲಿಗೆ ನೀರನ್ನ ತುಂಬಿಸ್ಕೊಂಡು ಹೊಟ್ಟೆ ಮೇಲೆ ಇಟ್ಕೊತಿದ್ದೆ. ಸ್ವಲ್ಪ ಆರಾಮ್ ಅನಿಸ್ತಿತ್ತು. ತುಂಬ ಸಲ ನಾನು ಚಿಂಟುನೇ ಹೊಟ್ಟೆ ಮೇಲೆ ಕೂರಿಸ್ಕೊತಿದ್ದೆ, ಪೇಯ್ನ್ ರಿಲೀಫ್ ಆಗುತ್ತೇನೋ, ಸ್ವಲ್ಪ ಅದ್ರ ಮೇಲೆ ಒತ್ತಡ ಬೀಳ್ತು ಅಂದರೆ ಪೇಯ್ನ್ ರಿಲೀಫ್ ಆಗುತ್ತೇನೋ ಅಂತ. ಬಟ್ ಆ ಥರ ಎಲ್ಲ ಹೆವಿ ಇದು ವೆಯ್ಟನ್ನು ನಾವು ನಮ್ಮ ಹೊಟ್ಟೆ ಮೇಲೆ ಇಟ್ಕೊತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಈ ಒಂದು ಹಾಟ್ ವಾಟರ್ ಬ್ಯಾಗ್ದು ನನಗೆ ಐಡಿಯಾಸೇ ಇರಲಿಲ್ಲ. ಅದಾದಮೇಲೆ ನಾನು ಗೊತ್ತಾದಮೇಲೆ ಇದನ್ನು ತರಿಸಿಟ್ಕೊಂಡಿದ್ದೀನಿ. ಇದಂತೂ ನನಗೆ ಆ ಮಂತ್ಲಿ ಪೀರಿಯಡ್ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಪೇಯ್ನ್ ಇತ್ತು ಅಂದರೆ ಈ ಒಂದು ಬ್ಯಾಗನ್ನು ತರಿಸ್ಕೊಳ್ಳಿ. ಜಾಸ್ತಿ ಏನೂ ಇಲ್ಲ, ಒಂದು 110 120 ಅಷ್ಟರಲ್ಲೆಲ್ಲ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ. ಹಾಗಾಗಿ ಈ ಒಂದು ಹಾಟ್ ವಾಟರ್ ಬ್ಯಾಗನ್ನು ತರಿಸಿಟ್ಕೊತೀನಿ. ಮತ್ತು ಪೇಯ್ನ್ ತುಂಬಾ ಇರುತ್ತಲ್ಲ, ಚೆನ್ನಾಗಿ ಬಿಸಿ ನೀರನ್ನು ಕುಡಿತೀನಿ. ಮತ್ತು ಬಿಸಿ ನೀರು ಅನ್ನೋದಕ್ಕಿಂತ ಸ್ವಲ್ಪ ತಣ್ಣೀರನ್ನೇ ಕುಡಿತೀನಿ. ಏನಕ್ಕಂತಂದರೆ ಆ ಟೈಮಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗೋದು ಜಾಸ್ತಿ ಇರುತ್ತೆ. ಚೆನ್ನಾಗಿ ನೀರು ಕುಡಿದಾಗ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಹಂಗಾಗಿ ನನಗೆ ಯಾವುದೇ ರೀತಿಯ ಒಂದು ಹೆಲ್ತ್ ಇಶ್ಯೂಸ್ ಇಲ್ಲ. ಪೀರಿಯಡ್ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ಬಟ್ ನನಗೆ ಫಸ್ಟ್ ಪೀರಿಯಡ್ ಏನಾಯಿತು, ನನಗೆ ಆ ಟೈಮಿಂದನೂ ಈ ಒಂದು ಪೀರಿಯಡ್ ಪೇಯ್ನ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ವೇನೋ ಇನ್ನು ಮುಂದಕ್ಕೂ ಕೂಡ ಅಂತ ಅನ್ನಿಸ್ಬಿಟ್ಟಿದೆ. ಏನಕ್ಕಂತಂದರೆ ಅಷ್ಟು ಪೇಯ್ನ್ ಇರುತ್ತೆ. ಒಂದು ದಿನ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ನೈಟು ಫುಲ್ಲು ನಾನು ನಿದ್ದೆಗೆ ಹೋಗೋವರೆಗೂ ಆ ಒಂದು ಪೇಯ್ನ್ ಇರುತ್ತೆ. ಹಾಗಾಗಿ ನಾನು ಅವತ್ತಿನ ದಿನ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆದಷ್ಟು ನಿದ್ದೆಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಆ ನಿದ್ದೆಗೆ ಹೋಗೋಕ್ಕೆ ಟ್ರೈ ಮಾಡಿದಾಗ ನಿದ್ದೆ ಟೈಮಲ್ಲಿ ನಮಗೆ ಪೇಯ್ನ್ ಅನ್ನೋದು ಗೊತ್ತಾಗಲ್ವಲ್ಲ. ಹಾಗಾಗಿ ನಿದ್ದೆ ಮಾಡ್ತು ಅಂದರೆ ಪೇಯ್ನ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ ಒಂದು ದಿನದ ಮಟ್ಟಿಗೆ. ಅದಕ್ಕೇ ಫ್ರೆಂಡ್ಸ್ ಹೇಳೋದು, ತುಂಬಾ ಒಂದು ಪೀರಿಯಡ್ ಟೈಮಲ್ಲಿ ನಾವು ತುಂಬಾ ಒಂದು ಪ್ರಾಬ್ಲಮ್ಗಳೆಲ್ಲನೂ ಫೇಸ್ ಮಾಡ್ತೀವಿ. ಇನ್ನು ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ, ಬಟ್ ಈ ಪೇಯ್ನ್ ಅನ್ನೋದು ಕಡಿಮೆನೇ ಆಗ್ತಿಲ್ಲ. ನನಗೆ ಅನಿಸ್ಬಿಟ್ಟಿದೆ ಕಡಿಮೆನೇ ಆಗಲ್ವೇನೋ ಇನ್ನು ನನ್ನ ಒಂದು ಪೀರಿಯಡ್ ಏನಿದೆ ಅದು ನನ್ನ ಏಜ್ ಆದಮೇಲೆ ಕಳೆಯೋವರೆಗೂ ಹೋಗಲ್ವಲ್ಲ. ಕೆಲವೊಬ್ಬರಿಗೆ ಒಂದು ಏಜ್ನ ಹಂತಕ್ಕೆ ಬಂದಾಗ ನಮಗೆ ಪೀರಿಯಡ್ ಅನ್ನೋದು ಹೋಗುತ್ತೆ. ಆ ಟೈಮ್ವರೆಗೂ ನನಗೆ ಒಂದು ಪೀರಿಯಡ್ ಪೇಯ್ನ್ ಅನ್ನೋದು ಕಡಿಮೆ ಆಗಲ್ಲ ಅಂತಲೇ ನನ್ನ ಒಂದು ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದೆ. ಮತ್ತು ಫ್ರೆಂಡ್ಸ್, ಇನ್ನೇ ಹೇಳೋದಾದರೆ, ನನ್ನ ಒಂದು ಪೀರಿಯಡ್ ಟೈಮ್ನಲ್ಲಿ ನಾನು ಯಾವ ರೀತಿ ಫುಡ್ ರೊಟೀನ್ನ ಮಾಡ್ಕೋತೀನಿ ಅಂತ ಅಂದರೆ, ಸ್ವಲ್ಪ ಹೀಟಿಂದೆಲ್ಲ ಕಡಿಮೆ ಮಾಡ್ತೀನಿ. ನಾನು ಹೇಳಿದ್ನಲ್ವ, ಫ್ಲೋ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನೇನೋ ಒಂದು ಜೀರಿಗೆ ಮತ್ತು ಅಜ್ವೈನ್ನ ಕುದಿಸ್ಕೊಂಡು ಕುಡಿದ ನಂತರ ಫ್ಲೋ ಸ್ಟಾರ್ಟ್ ಆಯಿತು ಅಂತ. ಆ ರೀತಿ ಮಾಡಿಕೊಂಡಾಗ ನಿಮಗೆ ಫ್ಲೋ ಏನಾದರೂ ಪೀರಿಯಡ್ ಆಗಿ ಫ್ಲೋ ಏನಾದರೂ ಆಗ್ತಿಲ್ಲ ಅಂತ ಅಂದಾಗ ಫ್ಲೋ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ. ಇನ್ನು ಅದಾದಮೇಲೆ ಫ್ಲೋ ಸ್ಟಾರ್ಟ್ ಆದಾಗ ಪೇಯ್ನ್ ಇರೋರಿಗೆ ಪೇಯ್ನ್ ಇರುತ್ತೆ, ಪೇಯ್ನ್ ಇಲ್ಲ ಅಂತ ಅನ್ನೋರಿಗೆ ಆರಾಮಾಗಿ ಪೇಯ್ನ್ ಏನಿರಲ್ಲ, ಆರಾಮಾಗಿ ಒಂದು ಪೀರಿಯಡ್ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅವ್ರಿಗೆ ಏನು ಯಾವುದೇ ರೀತಿಯ ತೊಂದರೆ ಇರಲ್ಲ. ನಾರ್ಮಲ್ ಡೇಸ್ಗಳಲ್ಲಿ ಯಾವ ರೀತಿ ಇರ್ತಾರೆ ಅದೇ ರೀತಿ ಇರ್ತಾರೆ. ಇನ್ನು ನನಗೆ ಆ ರೀತಿ ಆಗಲ್ಲ, ಫುಲ್ಲು ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ, ಸ್ವಲ್ಪ ಎಳ್ನೀರು, ಬಾಳೆಹಣ್ಣು, ಹಣ್ಣಿನ ಜ್ಯೂಸು, ಸ್ವಲ್ಪ ಲೈಟಾಗಿ ಮಜ್ಜಿಗೆ ಅನ್ನ, ಮಜ್ಜಿಗೆನ ಕುಡಿಯೋದು,
ಲೈಟಾಗಿ ಸ್ವಲ್ಪ ಮಜ್ಜಿಗೆ ಅನ್ನ ತಿನ್ನೋದು, ಮಜ್ಜಿಗೆನ ಕುಡಿಯೋದು, ಈ ಥರ ಸ್ವಲ್ಪ ತಂಪಿಂದು ಊಟಗಳನ್ನ ಮಾಡ್ಕೋತೀನಿ. ಪೀರಿಯಡ್ ಟೈಮಲ್ಲಿ ಮುಂಚೆ ಎಲ್ಲ ನಾನು ನನ್ನ ಫಸ್ಟ್ ಪೀರಿಯಡ್ ಟೈಮಿಂದನೂ ನಾನು ತುಂಬ ವರ್ಷಗಳ ಟೈಮು ಕಾಟನ್ ಬಟ್ಟೆನ ಯೂಸ್ ಮಾಡ್ತಿದ್ದೆ. ಆ ಕಾಟನ್ ಬಟ್ಟೆನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಏನು ಸೈಡ್ ಎಫೆಕ್ಟು ಏನೂ ಇರಲಿಲ್ಲ. ಅದಾದಮೇಲೆ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಒಂದು ಸ್ಯಾನಿಟೈಸರಿ ಪ್ಯಾಡ್ಸ್ ಅನ್ನೋದು ಬಂತು. ಆ ಪ್ಯಾಡ್ಸ್ ಅನ್ನೋದು ಬಂದಮೇಲೆ ಸ್ವಲ್ಪ ನಾವೆಲ್ಲ ಸ್ಕೂಲ್ ಟೈಮು ಕಾಲೇಜ್ ಟೈಮ್ಗೆಲ್ಲ ಹೋಗ್ತಿದ್ದಾಗ ತುಂಬಾ ಯೂಸ್ ಆಗ್ತಿತ್ತು ಸ್ಯಾನಿಟೈಸರಿ ಪ್ಯಾಡ್ಸ್ ಅನ್ನೋದು. ಹಾಗಾಗಿ ಅದನ್ನೆಲ್ಲ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ಟೆಗಳನ್ನ ಬಿಟ್ಟು ಸ್ಯಾನಿಟೈಸರಿ ಪ್ಯಾಡ್ಸ್ಗಳನ್ನ ಈಗ ಒಂದು ಸುಮಾರು ವರ್ಷಗಳಿಂದ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಸ್ಯಾನಿಟೈಸರಿ ಪ್ಯಾಡ್ಸು ಕೂಡ ಅಲ್ಲಲ್ಲೇ ಹೋಗಿ ಚೇಂಜ್ ಮಾಡ್ತಾನೆ ಇರಬೇಕು. ಅವರಿಗೊಂದ್ಸಲ 2 ಅವರಿಗೊಂದ್ಸಲ ಹೋಗಿ ಚೇಂಜ್ ಮಾಡ್ತಾನೆ ಇರಬೇಕು. ಇನ್ನು ನನಗೆ ಹೆವಿ ಫ್ಲೋ ಇರೋದ್ರಿಂದ ಮತ್ತು ಪೇಯ್ನ್ ಇರೋದ್ರಿಂದ ಯಾರಪ್ಪ ಪದೇ ಪದೇ ವಾಶ್ರೂಮ್ಗೆ ಹೋಗಿ ಒಂದು ಸ್ಯಾನಿಟೈಸರಿ ಪ್ಯಾಡ್ನ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ಕಿರಿಕಿರಿ ಅನ್ನಿಸ್ತಿತ್ತು. ಅದ್ರ ಜೊತೆಗೆ ಇವಾಗ ಏನು ಅಂದರೆ ಆರಾಮ್ ಅಂತ ಅಂದರೆ ಪೇಯ್ನ್ ಇದ್ರೂ ಕೂಡ ನನಗೆ ಇವಾಗೆಲ್ಲ ಮೆನ್ಶುರಲ್ ಕಪ್ ಅನ್ನೋದು ಬಂದಿದೆ. ಅದು ತುಂಬಾ ಯೂಸ್ ಆಗ್ತಿದೆ ನನಗೆ. ನಾನು ಕೂಡ ಸ್ವಲ್ಪ ಹೆದರ್ತಿದ್ದೆ ಆ ಮೆನ್ಶುರಲ್ ಕಪ್ನ ಯೂಸ್ ಮಾಡೋದಕ್ಕೆ. ಬಟ್ ಇವಾಗ ಆ ರೀತಿ ಹೆದರ್ಕೊಳ್ಳೋಕೆ ಹೋಗಲಿಲ್ಲ. ಏನಕ್ಕಂತಂದರೆ ಈಗ ಒಂದು 4 ಮಂತಿಂದ ನಾನು ಒಂದು ಮೆನ್ಶುರಲ್ ಕಪ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ತುಂಬಾ ಅದರಿಂದ ಯೂಸ್ ಇದೆ. ಹೆಂಗೆ ಅಂತ ಅಂದರೆ ನನಗೆ ಹೆವಿ ಫ್ಲೋ ಮತ್ತು ಅದ್ರ ಜೊತೆಗೆ ಪೇಯ್ನ್ ಇದೆ. ನಾನು ಫ್ಲೋ ಇರೋದ್ರಿಂದ ಒಂದು ಪ್ಯಾಡ್ ಅನ್ನೋದು ಅಷ್ಟು ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಇವಾಗ ಸ್ಯಾನಿಟೈಸರಿ ಪ್ಯಾಡ್ ಬದಲಿಗೆ ನಾನು ಮೆನ್ಶುರಲ್ ಕಪ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೂ ಕೂಡ ಒಂದು ಭಯ ಇತ್ತು, ಯಾವ ರೀತಿ ಯೂಸ್ ಮಾಡೋದು, ಏನಾದರೂ ಪೇಯ್ನ್ ಬರ್ಬೋದೇನೋ, ಮತ್ತು ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದೇನೋ, ನಮಗೆ ಅದರಿಂದ ಏನಾದರೂ ಹೆಲ್ತ್ ಇಶ್ಯೂಸ್ಗಳೆಲ್ಲ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಆತಂಕದಿಂದ ನಾನು ಅದನ್ನು ಬಳಸ್ತಿಲ್ಲ. ಬಟ್ ಇವಾಗ ಆರಾಮ್ ಅನಿಸ್ತಾ ಇದೆ, ಆರಾಮಾಗಿ ನಾನು ಬಳಸ್ತಾ ಇದ್ದೀನಿ. ಹಾಗಾಗಿ ಅದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ದು ಒಂದು ಮೆನ್ಶುರಲ್ ಕಪ್ನ ಯೂಸ್ ಮಾಡು, ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಕೆಲವೊಬ್ಬರು ಮುಜುಗರದಿಂದ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಏನಕ್ಕಂತ ಅಂದರೆ ಹೌದಾ ಇದನ್ನು ಯೂಸ್ ಮಾಡ್ತಾ ಇದೆಯಾ ಅಂತ ಏನೋ ಒಂಥರ ಮಾತಾಡ್ತಾರೆ ಅಂತಲೂ ಕೂಡ ಕೆಲವೊಬ್ಬರು ಮುಜುಗರದಿಂದ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಇಲ್ಲಿ ಹಳ್ಳಿ ಕಡೆ ನಾನು ತುಂಬಾ ಯೂಸ್ ಆಗುತ್ತೆ, ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ತು ಅಂತ ಅಂದರೆ ಅದನ್ನು ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ. ಅಂದರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಮತ್ತು ಹೊರಗೆ ಹೋಗೋರು ಇರ್ತಾರೆ. ಆ ಟೈಮಲ್ಲೆಲ್ಲ ನಾವು ಒಂದು ಸ್ಯಾನಿಟೈಸರಿ ಪ್ಯಾಡ್ನ ಯೂಸ್ ಮಾಡಬೇಕು ಮತ್ತು ಅದನ್ನು ಕ್ಯಾರಿ ಮಾಡಬೇಕು ಅಂತ ಅಂದರೆ ಎಲ್ಲ ತುಂಬಾ ಹಿಂಸೆ ಆಗುತ್ತೆ. ಮೆನ್ಶುರಲ್ ಕಪ್ ಇತ್ತು ಅಂತ ಅಂದರೆ ಅದನ್ನು ವಾಶ್ ಮಾಡಿ ರೀಯೂಸ್ ಮಾಡ್ಬೋದು. ಅದಾದಮೇಲೆ ನಮ್ಮ ಪೀರಿಯಡ್ ಸೈಕ್ಲಿಂಗ್ ಎಲ್ಲ ಮುಗಿದ ಮೇಲೆ ಅದನ್ನು ಚೆನ್ನಾಗಿ ಬಿಸಿ ನೀರಲ್ಲಿ ಕುದಿಸಿ ಅದನ್ನು ಗಾಳಿಯಲ್ಲಿ ಆರ್ಲಿಕ್ಕೆ ಬಿಟ್ಟು ನೀಟಾಗಿ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಎತ್ತಿಟ್ಕೊತು ಅಂತ ಅಂದರೆ ಮುಗೀತು. ಹಾಗಾಗಿ ನನಗೆ ತುಂಬಾ ಆರಾಮ್ ಅನಿಸಿದೆ ಒಂದು ಮೆನ್ಶುರಲ್ ಕಪ್ ಅನ್ನೋದು. ಇನ್ನು ನಾನು ಇದನ್ನು ಆನ್ಲೈನಲ್ಲಿ ಬೈ ಮಾಡಿದ್ದು. ನೀವು ತುಂಬಾ ಮೆನ್ಶುರಲ್ ಕಪ್ದು ವಿಡಿಯೋಸ್ಗಳಿದೆ, ನೀವು ಚೆಕ್ ಮಾಡ್ತು ಅಂದರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ನಾನು ಮಾಹಿತಿನ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಾನು ಅದನ್ನು ಆನ್ಲೈನಲ್ಲಿ ಬೈ ಮಾಡಿದ್ದು. ಜಾಸ್ತಿ ಏನು ಅಮೌಂಟು ಆಗೋದಿಲ್ಲ. ತಗೊಳ್ತು ಅಂತ ಅಂದರೆ ನಿಮಗೆ ಸುಮಾರು ಒಂದು 6 ವರ್ಷ 7 ವರ್ಷದವರೆಗೂ ನೀವು ಒಂದು ಕಪ್ಪನ್ನು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಆನ್ಲೈನ್ ಪರ್ಚೇಸಿಂಗೇ ಮಾಡಿದ್ದು. ಆಲ್ರೆಡಿ ನನ್ನ ಹತ್ರ ಒಂದು ಕಪ್ಪಿದೆ, ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದೊಂದು ಎಕ್ಸ್ಟ್ರಾ ತರಿಸಿಟ್ಕೊಂಡಿದ್ದೀನಿ. ಏನಕ್ಕಂತ ಅಂದರೆ ನನಗೆ ಈ ಒಂದು ಮೆನ್ಶುರಲ್ ಕಪ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾಗಿ ಇರಲಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾನು ಕೂಡ ತರಿಸಿಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಆರಾಮಾಗಿ ನೀವು ಒಂದು ಪರ್ಚೇಸ್ ಮಾಡ್ತು ಅಂದರೆ ನಿಮಗೆ 2 ಡೇಸಲ್ಲೇ ಇದು ಡೆಲಿವರಿ ಆಗುತ್ತೆ. ಏನಕ್ಕಂತ ಅಂದರೆ ಅಷ್ಟು ಒಂದು ಫಾಸ್ಟ್ ಡೆಲಿವರಿ ಇದೆ ಈ ಒಂದು ಮೆನ್ಶುರಲ್ ಕಪ್ ಅನ್ನೋದು. ಹಾಗಾಗಿ ನೀವು ಬುಕ್ ಮಾಡಿದ್ರೆ ನಿಮಗೆ ಒಂದು 2 ಡೇಸಲ್ಲೇ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಸೈಕ್ಲಿಂಗ್ ಏನಾದರೂ ಇನ್ನೊಂದು 2 ಡೇಸಲ್ಲಿ ಇತ್ತು ಅಂತ ಅಂದರೆ ನೀವು ಆರಾಮಾಗಿ ಬುಕ್ ಮಾಡ್ತು ಅಂತ ಅಂದರೆ ನಿಮ್ಮ ಅಡ್ರೆಸ್ಸಿಗೆ ಆರಾಮಾಗಿ ಡೆಲಿವರಿ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಬಾಕ್ಸಲ್ಲಿ ಬರುತ್ತೆ. ನಾನಿಲ್ಲಿ ಬುಕ್ ಮಾಡಿರೋದು ಮೀಡಿಯಮ್ ಸೈಜ್ನ ಒಂದು ಕಪ್. ಮತ್ತು ಫ್ರೆಂಡ್ಸ್ ಮೆನ್ಶುರಲ್ ಕಪ್ಪನ್ನು ಬುಕ್ ಮಾಡ್ಕೋಬೇಕು, ಬಟ್ ನಮಗೆ ಯಾವ ಸೈಜನ್ನು ಬುಕ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನಿಮಗೆ ಅಲ್ಲಿ ಮೆನ್ಶುರಲ್ ಕಪ್
ಕಪ್ಪನ ಒಂದು ಡೀಟೇಲಲ್ಲಿ ಹೇಳಿರ್ತಾರೆ. ಏನಂತ ಅಂದರೆ ಅಂಡರ್ 18 ಅಂತ ಇತ್ತು ಅಂದರೆ ನಿಮ್ಮ ಏಜು 18 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತ ಅಂದರೆ ನೀವು ಒಂದು ಸ್ಮಾಲ್ ಸೈಜ್ ಮೆನ್ಸ್ಟ್ರುಯಲ್ ಕಪ್ಪನ್ನ ಬುಕ್ ಮಾಡ್ಕೋಬೇಕಾಗತ್ತೆ. ಇನ್ನು ಎಬೋ 18 ಇತ್ತು ಅಂತ ಅಂದರೆ, ಅದೇ 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿತ್ತು ಅಂತ ಅಂದರೆ ಮೀಡಿಯಮ್ ಅಥವಾ ಲಾರ್ಜ್ ಸೈಜನ್ನು ಬುಕ್ ಮಾಡ್ಕೋಬೋದು ಮೆನ್ಸ್ಟ್ರುಯಲ್ ಕಪ್ಪನ್ನ. ಒಂದು ಫ್ಲೋ ಜಾಸ್ತಿ ತುಂಬಾ ಜಾಸ್ತಿ ಇತ್ತು ಅಂದರೆ ಲಾರ್ಜ್ ಸೈಜನ್ನು ಬುಕ್ ಮಾಡ್ಕೋತು ಅಂದರೆ ಆಗುತ್ತೆ. ಪರವಾಗಿಲ್ಲ, ಒಂದು ಫ್ಲೋ ಕಡಿಮೆ ಇತ್ತು ಅಂತ ಅಂದರೆ ಮೀಡಿಯಮ್ ಸೈಜನ್ನ ಬುಕ್ ಮಾಡ್ಕೋತು ಅಂದರೆ ಆಗುತ್ತೆ. ಮತ್ತು ನನಗೆ ಫ್ಲೋ ಜಾಸ್ತಿ ಇರೋದ್ರಿಂದ ನಾನೇನು ಲಾರ್ಜ್ ಸೈಜನ್ನು ಬುಕ್ ಮಾಡೋಕ್ಕೆ ಹೋಗಿಲ್ಲ, ಮೀಡಿಯಮ್ ಸೈಜನ್ನೇ ಬುಕ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 3 ಅವರಿಗೊಂದು ಸಲ ಒಂದು ಮೆನ್ಸ್ಟ್ರುಯಲ್ ಕಪ್ಪನ್ನ ಏನು ನನ್ನ ಫ್ಲೋ ಆಗ್ತಾ ಇರುತ್ತಲ್ಲ ಅದು ಫುಲ್ ಆದಮೇಲೆ ಅದನ್ನು ಹೋಗಿ ಚೆಲ್ಲಿ ಮತ್ತೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ತೀನಿ. ಅಂದರೆ ಯೂಸ್ ಆ್ಯಂಡ್ ಥ್ರೋ ಅಲ್ಲ, ನಾವು ಮತ್ತೆ ರೀಯೂಸ್ ಮಾಡ್ಬೋದಾದಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ ಇದು. ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಆರಾಮಾಗಿ ನೀವು ಇವತ್ತು ಬುಕ್ ಮಾಡ್ತು ಅಂದರೆ ಇನ್ನು 2 ದಿನ ಬಿಟ್ಟು ನಿಮಗೆ ಈ ಒಂದು ಮೆನ್ಸ್ಟ್ರುಯಲ್ ಕಪ್ ಅನ್ನೋದು ಸಿಗುತ್ತೆ. ಹಾಗಾಗಿ ತುಂಬಾ ಯೂಸ್ಫುಲ್ ಇದೆ. ಈ ಒಂದು ನನ್ನ ಪೀರಿಯಡ್ ಸೈಕ್ಲಿಂಗ್ ಟೈಮಲ್ಲಿ ಏನು ಪೇಯ್ನ್ ಇದೆ, ಆ ಪೇಯ್ನ್ ಜೊತೆಗೆ ಮತ್ತೆ ಪದೇ ಪದೇ ಹೋಗಿ ಸ್ಯಾನಿಟೈಸರಿ ಪ್ಯಾಡ್ಸ್ಗಳೆಲ್ಲನೂ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತು ಸ್ವಲ್ಪ ಆರಾಮಾಗಿ ರೆಸ್ಟು ಕೂಡ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನನಗೆ ನನ್ನ ಫ್ರೆಂಡು ಈ ಒಂದು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಹೇಳಿದಾಗ ಯೂಸ್ ಮಾಡು, ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯ ಭಯ ಬೇಡ ಅಂತ ಹೇಳಿದಾಗ ನನಗೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಮಾಹಿತಿ ಎಲ್ಲನೂ ತಿಳ್ಕೊಬೇಕು ಅಂತೇಳಿ ಯೂಟ್ಯೂಬಲ್ಲಿ ಒಂದಷ್ಟು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳೆಲ್ಲ ತಿಳ್ಕೊಂಡು ಅದಾದ ನಂತರ ಸರಿ ತೊಗೊಳ್ಳೋಣ ಅಂತೇಳಿ ಫ್ಲಿಪ್ಕಾರ್ಟಲ್ಲೂ ಕೂಡ 4 ಸ್ಟಾರ್ ಇರಬೇಕು, ಅದ್ರದ್ದು ರಿವ್ಯೂ ಏನಿದೆ 4 ಸ್ಟಾರ್ ಇರಬೇಕು, ಒಳ್ಳೆ ಪ್ರಾಡಕ್ಟ್ ಆಗಿರಬೇಕು ಅಂತೇಳಿ ಅದನ್ನು ಕೂಡ ಸುಮಾರಷ್ಟು ಸರ್ಚ್ ಮಾಡಿ, ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಒಂದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಬಾರ್ದು ಆ ಒಂದು ಪ್ರಾಡಕ್ಟಿಂದ ಅಂತೇಳಿ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತೇಳಿ ಸರ್ಚ್ ಮಾಡಿ ಅದಾದ ನಂತರ ಈ ಒಂದು ಮೆನ್ಸ್ಟ್ರುಯಲ್ ಕಪ್ಪನ್ನ ಬುಕ್ ಮಾಡಿದೆ. ಬುಕ್ ಮಾಡೋದೊಂದು 2 ಡೇಸ್ಗೆ ನನಗೆ ಸಿಕ್ತು. ಇನ್ನು ನಾನು ಇದನ್ನು ಈಗಾಗಲೇ ಒಂದು 4 ಮಂತಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ. ನೀವೇನಾದರೂ ಯೂಸ್ ಮಾಡ್ತಿಲ್ಲ, ಹೊಸದಾಗಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಅಂದರೆ ಮತ್ತು ಆರಾಮಾಗಿ ಒಂದು ಮೆನ್ಸ್ಟ್ರುಯಲ್ ಕಪ್ಪನ್ನು ಯೂಸ್ ಮಾಡ್ಬೋದು, ಯಾವುದೇ ರೀತಿಯ ಭಯ ಬೇಡ. ಇನ್ನು ಫ್ರೆಂಡ್ಸ್, ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತು ಅಂತ ಅಂದರೆ ನಿಮ್ಮ ಏಜ್ ಪ್ರಕಾರ ಆ ಒಂದು ಸೈಜನ್ನು ನೋಡಿಕೊಂಡು ನಿಮಗೆ ಯಾವ ರೀತಿ ಫ್ಲೋ ಆಗುತ್ತೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಈ ಒಂದು ಮೆನ್ಸ್ಟ್ರುಯಲ್ ಕಪ್ಪನ್ನು ಯಾವ ಸೈಜ್ ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಳಿ. ಮತ್ತು ಬುಕ್ ಮಾಡಿದ ನಂತರ ನಮಗಿದು ಕಂಫರ್ಟಬಲ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನೀವು ಎಕ್ಸ್ಚೇಂಜ್ ಮಾಡೋದಕ್ಕಾಗಲ್ಲ. ಏನಕ್ಕಂದರೆ ಇದು ಎಕ್ಸ್ಚೇಂಜ್ ಪಾಲಿಸಿ ಇರಲ್ಲ, ಇಲ್ಲ ರಿಟರ್ನ್ ಪಾಲಿಸಿ ಯಾವುದು ಕೂಡ ಇರೋದಿಲ್ಲ. ಹಾಗಾಗಿ ಒಂದು ಸಲ ಬುಕ್ ಮಾಡ್ತು ಅಂದರೆ ಮುಗೀತು. ಹಾಗಾಗಿ ನೀಟಾಗಿ ಕರೆಕ್ಟಾಗಿ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಅಂತಂದರೆ ಈ ಒಂದು ಮೆನ್ಸ್ಟ್ರುಯಲ್ ಕಪ್ ಅನ್ನೋದು ರಿಟರ್ನ್ ಪಾಲಿಸಿ ಇರಲ್ಲ. ನಿಮಗೆ ಏನು ಒಂದು ನಾವು ಬಟ್ಟೆ ಎಲ್ಲ ತಗೋತೀವಲ್ಲ, ಇಷ್ಟ ಆಗಲಿಲ್ಲ ಅಂತ ಅಂದರೆ, ಸೈಜ್ ಎಲ್ಲ ಆಗಲಿಲ್ಲ ಅಂದರೆ ರಿಟರ್ನ್ ಹಾಕ್ತೀವಿ. ಬಟ್ ಈ ಥರ ಮೆನ್ಸ್ಟ್ರುಯಲ್ ಕಪ್ ಅನ್ನೋದು ರಿಟರ್ನ್ ಇರಲ್ಲ. ನೀವು ಬುಕ್ ಮಾಡ್ಕೊಳ್ಳುವಾಗೇ ನೀಟಾಗಿ ನೋಡಿಬಿಟ್ಟು ನಿಮ್ಮ ಸೈಜು ಮತ್ತು ಒಂದು ಏಜ್ ಗ್ರೂಪ್ ನೋಡಿಕೊಂಡು ನಿಮ್ಮ ತಕ್ಕನಂಥ ಸೈಜನ್ನು ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ರಿಟರ್ನ್ ಇರಲ್ಲ, ನಿಮಗೆ ರಿಟರ್ನ್ ಪಾಲಿಸಿ ಇರಲ್ಲ. ಇನ್ನು ನೆಕ್ಸ್ಟ್ ಈ ಥರ ಒಂದು ಬ್ಯಾಗಲ್ಲಿ ಕೊಟ್ಟಿರ್ತಾರೆ. ಈ ಒಂದು ಬ್ಯಾಗಲ್ಲಿ ಕೊಟ್ಟಿರ್ತಾರೆ. ನಾನು ತುಂಬಾ ಅನ್ಕೋತಿದ್ದೆ ಈ ಒಂದು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ. ಬಟ್ ಯಾರು ಯಾವ ರೀತಿ ಒಪಿನಿಯನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಒಂದು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಪರವಾಗಿಲ್ಲ, ಇದು ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ, ಯೂಸ್ ಇರ್ತಕ್ಕಂಥ ಒಂದು ಪ್ರಾಡಕ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ರೀತಿ ಇನ್ನೊಂದು ಪ್ಯಾಕಲ್ಲಿ ಹಾಕಿ ಕೊಟ್ಟಿರ್ತಾರೆ. ಇದನ್ನು ನಾವು ಓಪನ್ ಮಾಡ್ತು ಅಂತ ಅಂದರೆ ಒಂದು ಕಪ್ ಸಿಗುತ್ತೆ. ಈ ರೀತಿ ನಮ್ಮ ಒಂದು ಮೆನ್ಸ್ಟ್ರುಯಲ್ ಕಪ್ಪು ಇರುತ್ತೆ. ಇದನ್ನು ನೀವು ಆಲ್ಮೋಸ್ಟ್ ವಿಡಿಯೋಸ್ಗಳೆಲ್ಲ ನೋಡ್ತು ಅಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿದ್ದಾರೆ. ಅದನ್ನು ನೀವು ನೋಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಯಾರೆಲ್ಲ ಹೊಸಬ್ರು ಈ ಒಂದು ಕಪ್ಪು ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ ಅಂತ ಅಂದ್ಕೊಂಡಿತ್ತು ಅಂತ ಅಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಫಸ್ಟು ಮಂತ್ ನಿಮ್ಮ ಸೈಕ್ಲಿಂಗ್ನಲ್ಲಿ ನೀವು ಇದನ್ನು ಯೂಸ್ ಮಾಡ್ತು ಅಂದರೆ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ಬೋದು. ನನಗೂ ಕೂಡ ಹಾಗೆ ಅನ್ನಿಸ್ತು. ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಹೇಳ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ನಿಮಗೆ ಸ್ವಲ್ಪ ಲೈಟಾಗಿ ಕಿರಿಕಿರಿ ಅನಿಸುತ್ತೆ. ಅದಾದಮೇಲೆ
ನೆಕ್ಸ್ಟ್ ಮಂತಿಗೆ ನೀವು ಅಡ್ಜಸ್ಟ್ ಆಗಿಬಿಡ್ತೀರಾ. ಹಾಗಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇದು ಸಾಫ್ಟಾಗೂ ಕೂಡ ಇರುತ್ತೆ, ಎಲ್ಲೂ ಕೂಡ ಹಾರ್ಡ್ನೆಸ್ ಅನ್ನೋದಿರಲ್ಲ. ನಾವು ಇದನ್ನು ಯೂಸ್ ಮಾಡ್ತು ಅಂದರೆ ನಮಗೆ ಯಾವುದೇ ರೀತಿಯ ಹಾರ್ಡಾಗಿ ಫೀಲ್ ಅಂತ ಏನು ಅನಿಸಲ್ಲ. ಹಾಗಾಗಿ ತುಂಬಾ ಸಾಫ್ಟಾಗಿರುತ್ತೆ. ಫಸ್ಟಿಗೆ ನೀವು ಇದನ್ನು ಯೂಸ್ ಮಾಡಬೇಕಾದಾಗ ಚೆನ್ನಾಗಿ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದಿಸಿದ ನಂತರ ಯೂಸ್ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಪೀರಿಯಡ್ ಟೈಮ್ ಎಲ್ಲ ಮುಗ್ದಾದ್ಮೇಲೆ ನೀಟಾಗಿ ಇದನ್ನು ಕೂಡ ಚೆನ್ನಾಗಿ ಬಿಸಿ ನೀರಲ್ಲಿ ಕುದಿಸಿ ಸೇಮ್ ಏನು ಈ ಒಂದು ಪೌಚ್ ಕೊಟ್ಟಿದ್ದಾರಲ್ಲ, ಬ್ಯಾಗ್ದು ಕಾಟನ್ ಬ್ಯಾಗಲ್ಲಿ ಪೌಚ್ ಕೊಟ್ಟಿದ್ದಾರಲ್ಲ, ಈ ಪೌಚ್ಗೆ ಹಾಕಿ, ಅಂದರೆ ಇದೆಲ್ಲ ನೀರೆಲ್ಲ ಹಾರಿದ್ಮೇಲೆ ಚೆನ್ನಾಗಿ ಕುದಿಸಿ ನೀರೆಲ್ಲ ಹಾರಿದ್ಮೇಲೆ ಈ ಪೌಚಿಗೆ ಹಾಕಿ ಮತ್ತು ಈ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಮುಗೀತು. ಈ ಥರದ ನನ್ನ ಹತ್ರ ಇನ್ನೂ ಒಂದು ಇದೆ. ಹಾಗಾಗಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ. ಇನ್ನು ನೀವು ಬುಕ್ ಮಾಡ್ತು ಅಂದರೆ ಹೇಳಿದ್ನಲ್ವ 2 ಡೇಸಲ್ಲೇ ನಿಮಗೆ ಡೆಲಿವರಿ ಆಗುತ್ತೆ. ಈ ಒಂದು ಕಪ್ಪನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಅಂದರೆ, ಫಸ್ಟ್ ಈ ರೀತಿ ಇರುತ್ತೆ, ಈ ರೀತಿ ಫೋಲ್ಡ್ ಮಾಡಿ, ಅದಾದ ನಂತರ ಮತ್ತೆ 4 ಸ್ಟೆಪ್ಪಲ್ಲಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಈ ರೀತಿ ಇರುತ್ತೆ. ಈಗ ಇನ್ ಮಾಡಬೇಕಾದ್ರೆ ಈ ರೀತಿ ಇನ್ ಮಾಡ್ತೀವಿ. ಫ್ರೀ ಬಿಟ್ಟಾಗ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಎಲ್ಲ ಬ್ಲಡ್ ಎಲ್ಲ ಹೋಗಿ, ನಮಗೆ ಒಂದು ಫ್ಲೋ ಎಲ್ಲ ಹೋಗಿ ಇದರೊಳಗಡೆ ಕೂತ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ನಾವು ಇದನ್ನು ತೆಗಿಬೇಕಾದ್ರೆ ಇಲ್ಲಿ ಈ ಥರ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ತೆಗಿಬೇಕಾದ್ರೆ ಸ್ವಲ್ಪ ಇದನ್ನು ಒಳಗಡೆ ಪ್ರೆಸ್ ಮಾಡಬೇಕು. ಈ ಥರ ಒಂದು ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿ, ಪ್ರೆಸ್ ಮಾಡಿ ಈ ಥರ ತಗೊಳ್ತು ಅಂದರೆ ಮುಗೀತು. ಮತ್ತು ಫ್ರೆಂಡ್ಸ್, ನೋಡಿದ್ರಲ್ವ ಒಂದು ಮೆನ್ಷಲ್ ಕಪ್ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಹಾಗಾಗಿ ನಿಮಗೆ ಇನ್ನೊಂದಷ್ಟು ಡೌಟ್ಸ್ ಇತ್ತು ಈ ಒಂದು ಮೆನ್ಷಲ್ ಕಪ್ ಬಗ್ಗೆ ಅಂತ ಅಂದರೆ, ಯೂಟ್ಯೂಬಲ್ಲಿ ಚೆಕ್ ಮಾಡ್ತು ಅಂದರೆ ಸುಮಾರಷ್ಟು ವೀಡಿಯೋಗಳು ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಅದಾದ ನಂತರ ಡೌಟ್ ಕ್ಲಿಯರ್ ಮಾಡಿಕೊಂಡು ನೀವು ಕೂಡ ಯೂಸ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಾನು ನನ್ನ ಪೀರಿಯಡ್ ಟೈಮಲ್ಲಿ ಇಷ್ಟೆಲ್ಲ ತಯಾರಿನ ಮಾಡ್ಕೋತೀನಿ ಅಂತ ಅಂದರೆ, ಪೇಯ್ನ್ ರಿಲೀಫ್ಗಾಗಿ ಹಾಟ್ ವಾಟರ್ ಬ್ಯಾಗ್ ಮತ್ತು ಹೆವಿ ಫ್ಲೋಗಾಗಿ ಮೆನ್ಷಲ್ ಕಪ್ಪು. ಇನ್ನು ಊಟದ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ನಾನು ಸ್ವಲ್ಪ ತಂಪಾಗಿ ಇರ್ತಕ್ಕಂಥ ಊಟಗಳನ್ನೇ ತಿನ್ನೋದು. ಹಾಗಾಗಿ ಜಾಸ್ತಿ ಹೀಟ್ ಅನ್ನೋ ಆಹಾರ ಪದಾರ್ಥಗಳನ್ನ ತಿನ್ನೋದಕ್ಕೆ ಹೋಗಲ್ಲ. ಸ್ವಲ್ಪ ಮಜ್ಜಿಗೆ, ಎಳನೀರು, ಅದಾದ ನಂತರ ಬಾಳೆಹಣ್ಣು, ಫ್ರೂಟ್ ಜ್ಯೂಸ್ಗಳು, ಈ ಥರದನ್ನೆಲ್ಲ ತಗೊಂಡು ನನ್ನ ಪೀರಿಯಡ್ ಟೈಮ್ನ ಮುಗಿಸ್ಕೋತೀನಿ. ಹಾಗಾಗಿ ಯಾವುದೇ ರೀತಿಯ ವೀಡಿಯೋಗಳನ್ನ ಮಾಡ್ಕೊಳ್ದಿರೋ ಕಾರಣ ನನ್ನ ಒಂದು ಪೀರಿಯಡ್ ಟೈಮ್ನ ತಯಾರಿನ ಯಾವ ರೀತಿ ಮಾಡ್ಕೋತೀನಿ ಪೇಯ್ನ್ಗೆಲ್ಲ ಅಂತೇಳಿ ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ಇನ್ನು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆಯೇ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.